ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಜಾತಕದ ಬಗ್ಗೆ ಯಾವುದೇ ಅನುಮಾನಗಳಿದ್ದಲ್ಲಿ ಪ್ರತಿ ಶುಕ್ರವಾರ ಸುಹಾಸಿನಿಯಲ್ಲಿ ಸ್ತ್ರೀ ಜಾತಕಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀವಿ. ಈಗ ಬೆಂಗಳೂರಿಂದ ಜಾನಕಿ ಕರೆ ಮಾಡಿದ್ದಾರೆ. ಜಾನಕಿ, ನಿಮ್ಮ ಜನ್ಮ ದಿನಾಂಕ ತಿಳಿಸ್ಕೊಡಿ. ನನ್ನ ಹುಟ್ಟಿದ ದಿನಾಂಕ 14/12/1972 ಮೇಡಮ್. ಓಕೆ, ಸಮಯ ತಿಳಿಸಿ. ಸಮಯ ಸಂಜೆ 5 ಗಂಟೆ ಇರ್ಬೋದು ಅನ್ಸುತ್ತೆ, ಗೊತ್ತಿಲ್ಲ ಮೇಡಮ್ ಸರಿಯಾಗಿ. 5 ಗಂಟೆ ಅಂತ ಹೇಳಿದ್ದಾರೆ. ಪಂಡಿತರಿದ್ದಾರೆ, ಮಾತಾಡಿ ಅವ್ರ ಜೊತೆ. ನೋಡಿ ಜಾನಕಿ ಅವರೇ, ಯಾರ್ದು ಇದು ಜಾತಕ? ನಿಮ್ಮದೇನಾ? ನಂದೇ ಸರ್. 40 ವಯಸ್ಸಾಯ್ತು. ಏನ್ ಮಾಡ್ತಾ ಇದ್ದೀರಿ? ಉದ್ಯೋಗ? ಸರ್ ಉದ್ಯೋಗ ನಾನು ಆಫೀಸಲ್ಲಿ ಕೆಲಸ ಮಾಡ್ತಿದ್ದೆ ಸರ್, ಪಿವಂತರ. ಹಾ, ನಿಮ್ಮ ಸಮಸ್ಯೆ ಏನು? ಸಮಸ್ಯೆ ಏನಿದೆ ಸರ್, ಮನೆಯಲ್ಲಿ ತುಂಬಾ ಪ್ರಾಬ್ಲಮ್, ಸ್ವಲ್ಪ ಗಲಾಟೆ ಯಾವಾಗಲೂ. ನೋಡಿ, ನೀವು ಹುಟ್ಟದಂತ ವಾರ ಗುರುವಾರ, ಉತ್ತರಾಭಾದ್ರ ನಕ್ಷತ್ರ, ಮೀನ ರಾಶಿ. ಯಾವಾಗಲೂ ಮೀನ ರಾಶಿ, ಮೀನ ಲಗ್ನದಲ್ಲಿ ಹುಟ್ಟಿದವರಿಗೆ ಮೀನದ ಕಥೆ ಏನು ನೋಡಿ, ತೇಲಾಡೋದೇ ಅಲ್ವಾ? ಹಾಗಾಗಿ ನಿಮ್ಮ ಜೀವನ ತೇಲಾಡ್ತದೆ, ಒಂದು ಕಡೆಗೆ ದಡ ಇರೋದಿಲ್ಲ. ಆ ಕಡೆ ಈ ಕಡೆ ಮೀನುಗಳು ಸಂಚಾರ ಮಾಡಿದಂಗೆ ಜೀವನದಲ್ಲಿ ತೇಲಾಡುವಂಥದ್ದು ಜಾಸ್ತಿ. ಇನ್ನು ಲಗ್ನದಲ್ಲಿ ಶನಿ ಇದ್ದಾನೆ. ಲಗ್ನದಲ್ಲಿ ಶನಿ ಇದ್ದರೆ ದೈಹಿಕ ಆರೋಗ್ಯಗಳಿರೋದಿಲ್ಲ. ಮಾನಸಿಕವಾದಂಥ ತಲೆಯಲ್ಲಿ ಶನಿ ಇರೋದ್ರಿಂದ ಯಾವಾಗಲೂ ಚಿಂತೆ ಜಾಸ್ತಿ ಆಗ್ತದೆ. ಮಕ್ಕಳದು ಚಿಂತೆ. ಹಣಕಾಸಿನಲ್ಲಿ ಧನಸ್ಥಾನದಲ್ಲಿ ಕೇತು ಇದ್ದರೆ ಎಷ್ಟೇ ದುಡಿದ್ರೂ ದುಡ್ಡು ಸರಿಯಾಗಿರೋದಿಲ್ಲ. 7ನೇ ಮನೆಯಲ್ಲಿ ಹೇಳಿದ್ದೆ ಸೂರ್ಯ ಇದ್ದರೆ ದೋಷ ಅಂತ. ನಿಮ್ಮ ಜಾತದಲ್ಲಿ 7ನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧ ಇದ್ದಾರೆ. ಬುಧ ನಪುಂಸಕ, ಯಜಮಾನರಿದ್ದರೂ ಗಂಡನಿದ್ರೂ ಸಹ ಅವನು ದುರ್ಬಲ. ಯಾವುದೇ ಕೆಲಸಗಳಿಗೆ ನಿಮಗೆ ಬೇಕಾಗದ ರೀತಿಯಲ್ಲಿ ಅನುಕೂಲವಾಗಿರುವುದಿಲ್ಲ. ಅಷ್ಟಮದಲ್ಲಿ ರಾಹು. ಇದಿಷ್ಟು ನಿಮ್ಮ ಹುಟ್ಟಿದಂತಹ ಜಾತಕದ ಫಲ. ಆದ್ದರಿಂದ ಇದೆಲ್ಲದಕ್ಕೂ ಸಹ ನಮ್ಮ ಭಾಗ್ಯಾಧಿಪತಿ ಮುಖ್ಯ ಚೆನ್ನಾಗಿರಬೇಕು. ಭಾಗ್ಯಾಧಿಪತಿಯು ಸಹ ಶನಿ, ಆದ್ದರಿಂದ ಮಂದ ಭಾಗ್ಯ ಯೋಗ ಅನ್ನುವಂಥದ್ದು ಇದೆಲ್ಲ ಇದೆ. ಆದ್ದರಿಂದ ನೀವು ಇದಕ್ಕೆಲ್ಲ ಒಂದು ಪರಿಹಾರವನ್ನು ಹೇಳ್ಕೊಟ್ಬಿಡ್ತೇನೆ. ದಮಯಂತಿ ನಳದಮಯಂತಿಯರ ಸ್ವಯಂವರ ಅನ್ನೋದು ಬಹಳ ಮುಖ್ಯ. ದಮಯಂತಿ ಸ್ವಯಂವರ ಅಂತಿದೆ. ದಮಯಂತಿ ಸ್ವಯಂವರ ಪೂಜೆಯನ್ನು ಮಾಡಿದ್ರೆ ದಮಯಂತಿಯು ಬಹಳಷ್ಟು ಕಷ್ಟಪಟ್ಟುಕೊಂಡು ಗಂಡನ ಪಡ್ಕೊಂಡು ಆಮೇಲೆ ಸಂಸಾರದಲ್ಲಿ ಸುಖವನ್ನು ಹೊಂದಿದ್ದಾಳೆ. ಇವತ್ತು ಆದರ್ಶಪ್ರಾಯರಾಗಿದ್ದಾರೆ ನಳದಮಯಂತಿಯರು. ಹಾಗಾಗಿ ಜೀವನದಲ್ಲಿ 40 ವರ್ಷ ಕಷ್ಟವನ್ನು ಅನುಭವಿಸಲು ಸಹ ದಮಯಂತಿ ಸ್ವಯಂವರ ಪೂಜೆ ಅಂತಿದೆ. ಅದನ್ನು ಮಾಡಿಕೊಂಡು ನಳದಮಯಂತಿನಂತೆ ನಿಮ್ಮ ಬಾಳ್ವೆ ಆಗಲಿ ಅಂತ ಹೇಳುವುದೇ ನಮ್ಮ ಶುಭ ಹಾರೈಕೆ. ಪಂಡಿತ್ರೆ, ಸಾಮಾನ್ಯವಾಗಿ ಎಲ್ಲ ಹೆಣ್ಮಕ್ಳು ಅವ್ರ ತಂದೆ ತಾಯಿ ಬಯಸೋದು ಆದಷ್ಟು ಬೇಗ ಮದುವೆ ಆಗಲಿ ಅಂತ. ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ಹೆಣ್ಮಕ್ಳಿಗೆ ಮದುವೆ ತುಂಬ ವಿಳಂಬ ಆಗುತ್ತೆ. ಅಂಥವರಿಗೆ ಮಂತ್ರಗಳೇನಾದರೂ ಇದೆಯಾ? ಖಂಡಿತವಾಗಿಯೂ ಇದೆ. ಅನೇಕ ಮಂತ್ರಗಳಿದೆ. ಈಗಾಗಲೇ ನಾವು ಸ್ವಯಂವರ ಪಾರ್ವತಿ ಮಂತ್ರ ಅಂತ ಮಾಡಿ ಅಂತ ಹೇಳ್ತೇವೆ. ಅದು ಹೆಣ್ಣುಮಕ್ಕಳು ಹೇಳಬೇಕು. ಬಹಳಷ್ಟು ಜನ ಹೆಣ್ಣುಮಕ್ಕಳಿಗೆ ಇವತ್ತು ಪೂಜೆ ಮಾಡೋದು, ದೇವರಿಗೆ ಕೈ ಮುಗೋದು ಇದೆಲ್ಲ ಇಲ್ಲ ಅನ್ನೋ ರೂಢಿ ಇಲ್ಲ. ತಂದೆ ತಾಯಿ ಮಾಡಲಿ ಅಂತ ಈ ಅವರು ಮಾಡಬೇಕಾದದ್ದನ್ನು ಅವರೇ ಮಾಡ್ಕೊಳ್ಬೇಕಾಗ್ತದೆ. ತಂದೆ ತಾಯಿ ಹೆಣ್ಣುಮಕ್ಕಳ ಮಗಳ ಮದುವೆ ಆಗಲಿ ಅಂತ ಹೇಳಿ ಮಾಡಲಿಕ್ಕಾಗೋದಿಲ್ಲ. ತಂದೆ ತಾಯಿ ಮಗಳ ರ್ಯಾಂಕ್ ಬರಲಿ ಹೇಳಿ ದುಡ್ಡು ಕೊಟ್ಟು ಟ್ಯೂಷನ್ ಕೊಟ್ಟು ಓದಿಸ್ಬೋದು, ಆದರೆ ಓದುವಂಥದ್ದು ಮಗಳೇ ಓದಬೇಕಾಗ್ತದೆ. ಹಾಗೆ ಯಾರಿಗೆ ಬೇಗ ಮದುವೆ ಆಗಬೇಕು ಅಂತಿದೆಯೋ ಅವರು ಸ್ವಯಂವರ ಪಾರ್ವತಿ ಪೂಜೆ, ಕಾತ್ಯಾಯನಿ ಮಹಾಮಾನ್ಯೆ ಮಹಾಯೋಗಿನ್ಯಧೀಶ್ವರಿ ನಂದಗೋಪಸುತಂ ದೇವಿ ಪತಿಮ್ಮೆ ಕುರುತೆ ನಮಃ, ಈ ಮಂತ್ರವನ್ನು ಪ್ರತಿದಿನವೂ 11,045 ದಿವಸ ಮಾಡಿದ್ರೆ ಒಳ್ಳೆಯ ಗಂಡ ಸಿಗ್ತಾನೆ. ದಮಯಂತಿ ನವಳಾಭ್ಯಾಂಚ ನಮಸ್ಕಾರಂ ಕರೋಮ್ಯಹಂ ಅವಿವಾದೋ ಭವೇದತ್ರ ಕಲಿದೋಷ ಪ್ರಶಾಂತಯೇ ಅಂಥೇಳಿ. ಕಲಿಯುಗದಲ್ಲಿ ಗಂಡ ಹೆಂಡರಲ್ಲಿ ಮನೆಯಲ್ಲಿ ಆಗ್ತಾ ಇರುವಂಥ ಜಗಳ ದ್ವೇಷಗಳು ದೂರಾಗಿ ಸಾಮರಸ್ಯ ಉಂಟಾಗಬೇಕು ಅಂತಾದರೆ ದಮಯಂತಿ ನಳರ ಪೂಜೆಯನ್ನು ಮಾಡಬೇಕು. ಹಾಗೆ ಈ ಲಕ್ಷ್ಮೀನಾರಾಯಣರ ಪೂಜೆ ಅಂತಿದೆ. ಲಕ್ಷ್ಮೀನಾರಾಯಣರ ಸ್ತೋತ್ರ ಪೂಜೆ, ಅವರ ಆರಾಧನೆ ಮಾಡಿದ್ರೆ ಮೊದಲಿಗೆ ವಿವಾಹವನ್ನು ಮಾಡ್ಕೊಂಡಂಥವ್ರು ಲಕ್ಷ್ಮೀನಾರಾಯಣರು. ಹಾಗಾಗಿ ಬೇಗ ವಿವಾಹ ಸಿದ್ಧಿ, ಯಾರಿಗೆ ಬೇಗ ಮದುವೆ ಆಗಬೇಕು ಅಂತಿದೆಯೋ ಅಲ್ಲಿ ಲಕ್ಷ್ಮೀನಾರಾಯಣ ಸ್ವಯಂವರ, ಕಲ್ಯಾಣ ಗೌರಿ ಪೂಜೆ, ಹೀಗೆ ಮೊದಲಾದದ್ದಿದೆ. ಹಾಗಾಗಿ ಇಂಥ ವಿಚಾರಗಳನ್ನು ಮಾಧ್ಯಮದ ಮೂಲಕವಾಗಿ ಆದಷ್ಟು ನಿಮ್ಮ ವೀಕ್ಷಕರಿಗೆ ನಾವು ಪ್ರತಿ ಶುಕ್ರವಾರ ತಿಳಿಸ್ತಾ ಬಂದರೆ ಅದನ್ನು ಅರ್ಥಗೊಂಡವರು ಮಾಡ್ತಾ ಇದ್ದರೆ ಬೇಗ ಕರೆ ಮಾಡ್ತಾರೆ ನಮಗೆ ಮದುವೆ ಆಗಿದೆ ಅಂತ. ಈಗ ಬೆಳಗಾವಿಯಿಂದ ಸುಮಂಗಲ ಕರೆ ಮಾಡಿದ್ದಾರೆ. ಸುಮಂಗಲ, ಜನ್ಮ ದಿನಾಂಕ ತಿಳಿಸ್ಕೊಡಿ. ಸುಮಂಗಲ, ನನ್ನ ಧ್ವನಿ ಕೇಳ್ತಿದ್ಯಾ ನಿಮಗೆ? ಹೌದು, ಕೇಳಿಸ್ತಾ ಇದೆ. ಹುಟ್ಟಿದ ದಿನಾಂಕ ತಿಳಿಸ್ಕೊಡಿ. ಆದಿತ್ಯ ಅಂತ. 30/10/2003. 30/10/2003. ಸಮಯ ತಿಳಿಸಿ. ಸಮಯ 13:20 PM. ಅಂದ್ರೆ 1 ಗಂಟೆ 20 ನಿಮಿಷ. 1 ಗಂಟೆ 20 ನಿಮಿಷ ಮಧ್ಯಾಹ್ನ. ಪಂಡಿತರಿದ್ದಾರೆ, ಮಾತಾಡಿ ಜೊತೆ. ನೋಡಿ, ಯಾರ್ದು ಸುಮಂಗಲ ಅವರೇ? ಮಗಂದ ಇದು? ಇದು ಮಗಂದ. ಇದು 8 ವರ್ಷ ಆಯ್ತು ಅಲ್ವಾ? ಈಗಾಗಲೇ ಹುಟ್ಟದಂತ ವಾರ ಬಂದು ಗುರುವಾರ ದಿವಸ ಹುಟ್ಟಿದ್ದಾನೆ. ಅವನ ಮೂಲ ನಕ್ಷತ್ರ 4ನೇ ಚರಣ ಧನುರಾಶಿ, ಹಾಗೆ ಸಿಂಹಲಗ್ನ. ಇವೆಲ್ಲ ಅವನು ಹುಟ್ಟಿದಂಥದ್ದು. ಧನುರಾಶಿ, ಸಿಂಹಲಗ್ನ ಇವೆಲ್ಲ ನೆನಪಿಟ್ಕೊಳ್ಳಿ. ಈಗ ಸಮಸ್ಯೆ ಏನು? ವಿದ್ಯೆ ಬಗ್ಗೆ ಅವನಿಗೆ? ಅವನು ವಿದ್ಯೆ ಮುಂದೆಲ್ಲ ಚೆನ್ನಾಗಿ ಮಾಡ್ತಾನೆ. ಹಂಗೆ ಸ್ವಲ್ಪ ಹಠ ಸ್ವಭಾವ ಒಂದೀಗ. ಖಂಡಿತ ಮಕ್ಕಳು ಬಾಲ್ಯದಲ್ಲಿ ಹಠ ಮಾಡ್ತಾರೆ, ದೊಡ್ಡಾದ್ಮೇಲೆ ಚಟ ಮಾಡ್ತಾರೆ. ಎರಡೂ ಮಕ್ಕಳಿಗೆ ಹೌದು. ಈಗ ಹಠ ಮಾಡಿದ್ರು ತೊಂದರೆ ಇಲ್ಲ, ಸಂತೋಷ ಪಟ್ಟುಕೊಳ್ಳೋಣ, ಬಾಲ್ಯದ ಚಟುವಟಿಕೆ ಅಂತೇಳಿ. ಆದ್ರೆ ಮುಂದೆ ಚಟ ಮಾಡದೇ ಇದ್ದಾಗ ಈಗ ನಿಂದೆ ನೋಡ್ಕೊಳ್ಬೇಕಲ್ವಾ? ಅದಕ್ಕಾಗಿ ನೋಡಿ, ಪಂಚಮದಲ್ಲಿ ಚಂದ್ರ ಇದ್ದಾನೆ. 5ನೇ ಮನೆಯಲ್ಲಿ ಚಂದ್ರ ಇದ್ದರೆ ಬುದ್ಧಿ ಚಾಂಚಲ್ಯತೆ ಅಂತ ಚಂಚಲ ಸ್ವಭಾವಗಳಿರ್ತದೆ ಮಕ್ಕಳಿಗೆ. ಆದ್ದರಿಂದ ಈಗ ಚಂಚಲನಾದರೂ ಅಡ್ಡಿಲ್ಲ, ಮುಂದೆ ಒಳ್ಳೆಯ ಸರಿಯಾದ ಮನಸ್ಸನವನಾಗಬೇಕು.
ವಿದ್ಯಾಸ್ಥಾನದಲ್ಲಿ ಶುಕ್ರ ಇದ್ದರಿಂದ ಸಂಗೀತ, ಕಲೆ, ಸಾಹಿತ್ಯ, ಕ್ಯಾಮರಾ ಇತ್ಯಾದಿಗಳ ಮುಂದೆ ನಿಂತು ಮಾಡುವಂಥ ಯೋಗಗಳಿದೆ. ಒಳ್ಳೆಯ ವಿದ್ಯಾರ್ಜನೆ ಮಾಡುವಂಥ ಯೋಗ. ಕರ್ಮಸ್ಥಾನಾಧಿಪತಿ ಶುಕ್ರನಾಗಿದ್ದರೆ ಒಳ್ಳೆಯ ಕೌಶಲ್ಯನಾಗ್ತಾನೆ. ಶುಕ್ರನಿಗೆ ಕೌಶಲ್ಯಂ ಕ್ರಯ ವಿಕ್ರಯಂ ಅಂಥೇಳಿ ಒಳ್ಳೆಯ ಉದ್ಯಮಿ ಆಗ್ಬೋದು, ದೊಡ್ಡ ಇಂಡಸ್ಟ್ರಿಗಾರನಾಗ್ಬೋದು, ಅಥವಾ ಒಳ್ಳೆಯ ಚಿತ್ರಕಲೆ ಅಥವಾ ಕ್ಯಾಮರಾ, ಚಿತ್ರ ನಟ ಇವತ್ತಿನ ಕಾಲದಲ್ಲಿ ಉಂಟಲ್ಲ ಚಿತ್ರ ನಟರಾಗುವಂಥದ್ದು. ಹಾಗಾಗಿ ಇದೆಲ್ಲ ಆಗುವಂಥ ಯೋಗ. ಒಳ್ಳೆಯ ಅವನು ಬಾಕಿ ವಿದ್ಯೆಗಿಂತಲೂ ಹೆಚ್ಚಿನದು ಸಂಗೀತ, ಕಲೆ, ವಿದ್ಯೆಗಳಲ್ಲಿ ಅವನಿಗೆ ಆದ್ಯತೆ ಇದೆ. ಹೆಚ್ಚು ಓಸೆ, ಆಯುಷ್ಯ, ಆರೋಗ್ಯಗಳೆಲ್ಲ ಚೆನ್ನಾಗಿದೆ. 3ನೇ ಮನೆಯಲ್ಲಿ ಸೂರ್ಯ ಮತ್ತು ಕೇತು ಇದ್ದರೆ ಒಡ ಹುಟ್ಟಿದವರಿಗೆ ಏನಾದರೂ ಸ್ವಲ್ಪ ದೋಷಗಳಿರ್ತದೆ. ಸಹೋದರ ಭಾವದಲ್ಲಿ ಸ್ವಲ್ಪ ದೋಷ. ಸಹೋದರಾರಿಷ್ಟ ಅಂತ ಹುಟ್ಟಿದಾಗ ಶಾಂತಿ ಮಾಡಿರ್ಬೋದು. ಇಲ್ಲದೇ ಇದ್ದರೆ ಸಹೋದರರಿಗೆ ತೊಂದರೆ ಆಗದೇ ಇದ್ದಂಗೆ ಯಾವುದಾದ್ರು ಕಾಲಮೃತ್ಯುಂಜಯ ಆರಾಧನೆಯನ್ನು ಮಾಡಿ ಒಳ್ಳೆಯದು. ಪಂಡಿತರೆ, ವೈಧವ್ಯದ ಯೋಗ ಅಂತಲೂ ಇದೆ. ಈ ನಾವು 7ನೇ ಮನೆಯನ್ನು ನೋಡುವಾಗ ವೈಧವ್ಯ ಯೋಗ ಅಂತಲೂ ಇದೆ. ಯಾವ ಗ್ರಹ ಈ ವೈಧವ್ಯ ಯೋಗಕ್ಕೆ ಕಾರಣ ಆಗುತ್ತೆ? ಮುಖ್ಯವಾಗಿ ಕುಜ ಒಬ್ಬನೇ. ಕುಜ ಅಥವಾ ರಾಹು ಇದ್ದರೆ ಪತಿಯ ಮುಂದೆ ಅವಳು ಸಾಮಾನ್ಯವಾಗಿ ಅವಳ ಮುಂದೆ ಪತ್ನಿಯ ಮುಂದೆ ಗಂಡನಿಗೆ ಸಾವು ಬರುತ್ತೆ ಅಂತ. ಕುಜನಿದ್ದರೂ ಸಹ ಹಾಗೆ ಯಾವಾಗಲೂ ಅಮಂಗಲವನ್ನು ಮಾಡುವ ಕುಜನಿಗೆ ಮಂಗಲ ಅಂತ ಹೆಸರು. ಅವನು 7ನೇ ಭಾವಕ್ಕೆ ಹೋಗ್ಬಿಟ್ರೆ ಅಮಂಗಲ ಮಾಡ್ತಾನೆ. ಬೇರೆ ಕಡೆಗೆ ಎಲ್ಲೇ ಇದ್ದರೂ ಸಹ ಮಂಗಲವನ್ನು ಮಾಡ್ತಾನೆ. ಆದರೆ ಸಪ್ತಮ ಭಾವದಲ್ಲಿ ಹೋದರೆ ಅಮಂಗಲವನ್ನು ಮಾಡ್ತಾನೆ. ಹಾಗಾಗಿ ಕುಜ ಯಾರಿಗೆ ದೋಷ ಇರ್ತಾನೋ ಸಾಮಾನ್ಯವಾಗಿ ಹೆಣ್ಣಿನ ಜಾತದಲ್ಲಿ ಸಪ್ತಮದಲ್ಲಿ ಅಂಗಾರಕ ಇದ್ದರೆ ಆ ಗಂಡನನ್ನು ಹರಣ ಮಾಡ್ತಾಳೆ. ಗಂಡಿನ ಜಾತದಲ್ಲಿ ಅಷ್ಟಮದಲ್ಲಿ ಅಂಗಾರಕ ಇದ್ದರೆ ಆ ಹೆಂಡತಿಗೆ ಬೇಗ ಅಪಾಯವಾಗುತ್ತೆ. ಹಾಗಾಗಿ ಕುಜ ಮತ್ತು ರಾಹು ಎರಡೇ ಜನ ಅಮಂಗಲ ವೈಧವ್ಯವನ್ನು ಉಂಟು ಮಾಡುವರು. ಇನ್ನಿತರ ಉಳಿದ ಯಾವುದೇ ಇದ್ದರೂ ಸೂರ್ಯ, ಶನಿ, ರಾಹುಗಳಿದ್ದರೆ ಸಾಕ್ಷಾತ್ ಅವರು ಅಮಂಗಲವನ್ನು ಮಾಡುವುದಿಲ್ಲ. ಇನ್ನು ಬೇರೆ ಗ್ರಹಗಳ ದೃಷ್ಟಿ ಅಥವಾ ಬೇರೆ ದಶೆಗಳು ಬಂದಾಗ ಆ ಕಾಲದಲ್ಲಿ ಏನಾದರೂ ಅಪಮೃತ್ಯವನ್ನು ಮಾಡ್ತಾರೆ. 7ನೇ ಮನೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ಪಂಡಿತರೆ. ಯಾಕಂದರೆ ಹೆಣ್ಮಕ್ಳು ಮದುವೆ ಅಂತ ನಾವು ಪ್ರಾರಂಭ ಮಾಡಿದಾಗಲೇ ಪ್ರಮುಖವಾಗಿ ಗಮನ ಹರಿಸೋದು ಇದೇ 7ನೇ ಮನೆಯ ಬಗ್ಗೆ. ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ನಮ್ಮ ಜೊತೆ ಹಂಚ್ಕೊಂಡ್ರಿ. ಧನ್ಯವಾದ. ವೀಕ್ಷಕರೇ, ಇದು ಇವತ್ತಿನ ಸುಹಾಸಿನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.